ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತ್ಯಾಗರಾಜ್. ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಸೊ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ 2 ದಿನ ಗ್ಯಾಪ್ ಆಗಿತ್ತು. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಕ್ಲಾಸ್ ಅನ್ನ ಮಾಡ್ತೀವಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಏನ್ ಮಾಡೋಣ ಅಂದ್ರೆ ಮತ್ತೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಅದರಲ್ಲಿ ಮುಖ್ಯವಾಗಿ SSC CGL ಅಲ್ಲಿ ಕೇಳಿರುವಂತಹ ಕ್ವಶನ್ ಗಳನ್ನ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಅನ್ನ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೊಟ್ಟ ಮೊದಲ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ರಿ. ಫಸ್ಟ್ ಕ್ವಶನ್ ಓಕೆ ನೋಡಿ. ಫಸ್ಟ್ ಕ್ವಶನ್, ದ ಲೀಸ್ಟ್ ನಂಬರ್ ದಟ್ ಲೀವ್ಸ್ ರಿಮೇನ್ 5 when ಡಿವೈಡ್ ಬೈ 8, 12 and 16 ಅಂತ ಕೇಳ್ಯಾರ. ಸೊ ಇಲ್ಲಿ ಏನ್ ಮಾಡ್ಯಾರ್ರಿ, ನಾವು 8, 12 ಮತ್ತು 16 ಐತಲ್ರಿ, 8, 12 ಮತ್ತು 16 ಅದಾವಲ್ರಿ, ಈ ನಂಬರ್ ಗಳನ್ನ ಡಿವೈಡ್ ಮಾಡಿದ ನಂತರ ರಿಮೈಂಡರ್ 5 ಉಳಿಬೇಕ್ರಿ. ಹಾಗಿದ್ರ ಅಂತ ನಂಬರ್ ಕೆಳಗ್ ಕೊಟ್ಟಂತ ಆಪ್ಷನ್ ದಾಗ ಯಾವ್ದೈತಿ ಅಂತ ಕೇಳಿದ್ರು. ಒಂದನೇ ಆಪ್ಷನ್ ಯಾವ್ದೈತ್ರಿ, 103 ಇದೆ. ಎರಡನೇ ಆಪ್ಷನ್ 101 ಇದೆ. ಮೂರನೇ ಆಪ್ಷನ್ 109 ಇದೆ. ನಾಲ್ಕನೇ ಆಪ್ಷನ್ 173 ಇದೆ. ಸೊ ಹಾಗಿದ್ರೆ ಇವು 4 ಆಪ್ಷನ್ ದಲ್ಲಿ ಯಾವ್ದು ರಿಮೈಂಡರ್ 5 ಉಳಿದಿದ್ರಿ. ಬಟ್ ಕಂಡೀಷನ್ ಏನ್ರಿ, 8, 12, 16 ಮೂರೋದ್ರಿಂದ ಏನ್ ಮಾಡ್ಬೇಕ್ರಿ, ಡಿವೈಡ್ ಮಾಡ್ಬೇಕು. ಬಟ್ ಅದ ರಿಮೈಂಡರ್ 5 ಉಳಿಬೇಕು. ಸೊ ಹಾಗಿದ್ರ ಫಸ್ಟ್ ಆಪ್ಷನ್ ನೋಡ್ರಿ, ಆಪ್ಷನ್ ನಂಬರ್ 1 ಯಾವ್ದಿದ್ರಿ, 103 ಇದೆ. ಹಾಗಿದ್ರೆ ಈಗ 8ರನ್ನ ನಾವು ಡಿವೈಡ್ ಮಾಡಿದ್ರೆ 103 ಶೇಷ ಎಷ್ಟು ಉಳಿತದೆ, ಡಿವೈಡೆಡ್ ಬೈ 8 ಅನ್ನು ಮಾಡಬೇಕು. 8 ಒಂದ್ಲೆ 8, 8 16 ಅಥವಾ 8 16 ಇರುತ್ತೆ. 8 ಒಂದ್ಲೆ 8 ತಗೊಂಡು ಸ್ಟಾರ್ಟಿಂಗ್, 8 ಒಂದ್ಲೆ 8 ಸ್ಟಾರ್ಟಿಂಗ್ ಎಷ್ಟು ಉಳಿತು, ರಿಮೈನಿಂಗ್ 2 ಉಳಿತು. ಇಲ್ಲಿ 10 ಇದೆ ಬಟ್ ರಿಮೈನಿಂಗ್ 2 ಉಳಿತು. ಹಾಗಿದ್ರೆ ಇಲ್ಲಿ ಎಷ್ಟೈತ್ರಿ, 23 ಆಯ್ತು. 8 ಒಂದ್ಲೆ 8, 8 16, 8 ಮೂರ್ಲೆ 24 ಆಗೋ, 8 ಮೂರ್ಲೆ 24 ಆಗತ್ತ. ಸೊ ಹಾಗಿದ್ರೆ ನಮ್ದು ಇಲ್ಲಿ 23 ಅಂತ ಇದೆ. ಬಟ್ ರಿಮೈಂಡರ್ ನೋಡ್ರಿ ಎಷ್ಟು ಉಳಾಕಿತ್ರಿ, 7 ಉಳಾಕೈತಿ. ಸೊ ಹಿಂದಿನ ಅಂಕಿಯನ್ನ ತಗೊಂಡ್ರ 8 16 ಆಗತ್ತ, 16 ಇದೆ. ಬಟ್ ಇಲ್ಲಿ ನೋಡ್ರಿ 23 ಇದೆ. ಬಟ್ ರಿಮೈಂಡರ್ ಎಷ್ಟು ಉಳಾಕೈತಿ, 7 ಉಳಾಕೈತಿ. ಬಟ್ ನಮ್ಮದು ರಿಮೈಂಡರ್ ಎಷ್ಟು ಉಳಿಬೇಕ್ರಿ, 5 ಉಳಿಬೇಕು. ರಿಮೈಂಡರ್ ಎಷ್ಟು ಉಳಿಬೇಕ್ರಿ, 5 ಉಳಿಬೇಕು. ಸೊ ಹಾಗಿದ್ರೆ ಒಂದೇ ಆಪ್ಷನ್ ಅಂತೂ ಬರಕ್ ಚಾನ್ಸ್ ಇಲ್ರಿ. ಸೊ ಹಾಗಿದ್ರೆ ಸೆಕೆಂಡ್ ಆಪ್ಷನ್ ನೋಡ್ರಿ, ಆಪ್ಷನ್ ನಂಬರ್ ಬಿ ಎಷ್ಟಿದೆ, 101 ಇದೆ. 101 8ರಿಂದ ಡಿವೈಡ್ ಮಾಡಿ. 8 ಒಂದ್ಲೆ 8, ಫಸ್ಟ್ 8 ಒಂದ್ಲೆ 8, ರಿಮೈಂಡರ್ ಎಷ್ಟು ಉಳಿತು, 2 ಉಳಿತು. ಸೊ 2 ಉಳಿದ ನಂತರ ಎಷ್ಟಾಯ್ತ್ರಿ, 21 ಆಯ್ತು. 8 16, 17, 18, 19, 20, 21, 21. 8 16 ಆದ ನಂತರ ರಿಮೈಂಡರ್ ಎಷ್ಟು ಉಳಿತ್ರಿ, 5 ಉಳಿತು. ರಿಮೈಂಡರ್ ಎಷ್ಟು ಉಳಿತು, 5 ಉಳಿತು. ಶೇಷ ಎಷ್ಟು ಉಳಿಯಾಕೈತ್ರಿ, 5 ಉಳಿಯಾಕೈತಿ. ಸೊ ಹಾಗಿದ್ರೆ ಸೆಕೆಂಡ್ ಇದನ್ನ ನೋಡ್ರಿ, 12ರಿಂದ ಡಿವೈಡ್ ಮಾಡ್ಬೇಕು ನಾವು. 101 ಏನ್ ಮಾಡ್ಬೇಕ್ರಿ, 12ರಿಂದ ಡಿವೈಡ್ ಮಾಡ್ಬೇಕು. ಇಲ್ಲಿ ಏನಾಗುತ್ತೆ, 12 ಎಷ್ಟಲೆ 101 12 ಐದ್ಲೆ 12 ಒಂದ್ಲೆ 12, 12 24, 12 ಮೂರ್ಲೆ 36, 12 ನಾಲ್ಕಲೆ 48, 12 ಐದ್ಲೆ 60, 12 ಆರ್ಲೆ 72, 12 ಏಳೆ 84, 12 ಎಂಟ್ಲೆ 96, 12 ಎಂಟ್ಲೆ ಎಷ್ಟಾಯ್ತ್ರಿ, 96 ಆಯ್ತು. 96, 97, 98, 99, 100, 101. ಹಾಗಿದ್ರೆ ಇಲ್ಲಿ ಕೂಡ ಎಷ್ಟೈತಿ, ರಿಮೈಂಡರ್ 5 ಉಳಿತು. ಇಲ್ಲಿ ಕೂಡ ರಿಮೈಂಡರ್ ಎಷ್ಟು ಉಳಿತ್ರಿ, 5 ಉಳಿತು. ನೆಕ್ಸ್ಟ್ ಅಂಕೆ ನೋಡ್ರಿ, 16, 16, 16 ಆರ್ಲೆ 96 ಆಗುತ್ತೆ. 16ಕ್ಕ ಡಿವೈಡ್ ಮಾಡಿದ್ರೆ ನೀವು 16 1ರಿಂದ 16 ಡಿವೈಡ್ ಮಾಡ್ತಾರೆ. 16 ಆರ್ಲೆ ಎಷ್ಟಾಗುತ್ತೆ, 96 ಆಗುತ್ತೆ. 16 ಆರ್ಲೆ 96 ಆಗುತ್ತೆ. ಸೊ 96, 97, 98, 99, 100, 101. ಇಲ್ಲಿ ಕೂಡ ರಿಮೈಂಡರ್ ಎಷ್ಟು ಉಳಿತು, 5 ಉಳಿಯಕೈತಿ. ರಿಮೈಂಡರ್ 5 ಉಳಿತು. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದ್ರಿ, ನಮ್ದು ಎಲ್ಲಾ ಕಡೆ ರಿಮೈಂಡರ್ ಶೇಷ ಏನ್ ಆಗತ್ತಿದ್ರಿ, 5 ಬರತ್ತಿದ್ವಿ. ಸೊ ಹಾಗಿದ್ರೆ ಕರೆಕ್ಟ್ ಆಪ್ಷನ್ ಯಾವ್ದು, 101 ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒಂದು ಆಪ್ಷನ್ ಚೆಕ್ ಮಾಡೋದಿಲ್ಲ. ಸೊ ನಮ್ದು ರಿಮೈಂಡರ್ 5 ಅಂತ ಬಂದದ ಎಲ್ಲಾ ಕಡೆನೂ ಬರತ್ತೈತಂದ್ರೆ, ಸೊ ನೆಕ್ಸ್ಟ್ ಆಪ್ಷನ್ ಅನ್ನ ವೆರಿಫೈ ಮಾಡುವಂತ ನೀಡಲ್ಲ. ಸೊ ಹಾಗಿದ್ರೆ ಇಲ್ಲಿ ಬರುವಂತ ಕರೆಕ್ಟ್ ಆನ್ಸರ್ ಯಾವ್ದ್ರಿ, 101. ಓಕೆ, ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್. A man sells the article for the 840 and a degree is 20%. Find the cost price ಅಂತ ಕೇಳಿದ್ರು. ಸೊ ಒಬ್ಬ ವ್ಯಕ್ತಿ ಏನ್ ಮಾಡತಾನ್ರಿ, ಒಂದ್ ಆರ್ಟಿಕಲ್ ಅನ್ನ ಏನ್ ಮಾಡತಾನ, 480 ರೂಪಾಯಿಗೆ ಏನ್ ಮಾಡತಾನ, ಸೇಲ್ ಮಾಡತಾನ. ಸೊ ಅವ್ನ್ ಏನ್ ಮಾಡ್ಯಾನಂದ್ರ ಡಿಗ್ರೀಸ್ 20% ಏನ್ ಮಾಡ್ಯಾನ್ರಿ, ಕಡಿಮೆ ಮಾಡಿ ಅದನ್ನ ಸೇಲ್ ಮಾಡತಾನ. 20% ರೇಟ್ ಅನ್ನ ಕಡಿಮೆ ಮಾಡಿ ಏನ್ ಮಾಡತಾನ, ಸೇಲ್ ಮಾಡತಾನ. A man sells article is 840, so and degree is 20%. Find the cost price ಅಂತ. ಸೊ ಇಲ್ಲ, ಸೊ ಅವನ ಒಂದು ಆರ್ಟಿಕಲ್ ಅನ್ನ ಏನ್ ಮಾಡತಾನ, 480 ರೂಪಾಯಿಗೆ ಸೇಲ್ ಮಾಡ್ಯಾನ. ಸೊ ಅದ ಎಷ್ಟು ಸೇಲ್ ಮಾಡ್ಯಾನ ಅಂದ್ರೆ 20% ಡಿಗ್ರೀಸ್ ಆದ ನಂತರ ಕಾಸ್ಟ್ ಪ್ರೈಸ್ ಕಿಂತ ಏನಾಗಿದೆ, 20% ಡಿಗ್ರೀಸ್ ಆಗಿದೆ. ಸೊ ಹಾಗಿದ್ರೆ ನಮ್ಗೆ ಅದರದ ಅಮೌಂಟ್ ಅನ್ನ ನಾವು ಫೈಂಡ್ ಮಾಡ್ಬೇಕ್ರಿ, ಕಾಸ್ಟ್ ಪ್ರೈಸ್ ಎಷ್ಟಿತ್ತು ಅಂತ ನಾವು ಫೈಂಡ್.
ಸೊ ಫಸ್ಟ್ ಏನ್ ಮಾಡ್ರಿ 840 ಏನ್ ಮಾಡ್ಬೇಕ್ರಿ 840 ಏನ್ ಮಾಡ್ಬೇಕ್ರಿ 20% ಅನ್ನು ಫೈಂಡ್ ಮಾಡ್ಬೇಕು. 840 ಏನ್ ಮಾಡ್ಬೇಕ್ರಿ 20% ಅನ್ನ ಫೈಂಡ್ ಮಾಡ್ಬೇಕು. 840 20% ಎಷ್ಟಾಗತ್ತ ಅಂತ ಫೈಂಡ್ ಮಾಡ್ಬೇಕು. ಓಕೆ, ಕೊಟ್ಟಂತ ಆಪ್ಷನ್ ದಾಗ ಇಲ್ರಲ್ಲ, ಆಪ್ಷನ್ ಏನೋ ಮಿಸ್ಟೇಕ್ ಆಗ್ಯಾವ. ಸೊ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡೋಣ. 840 20% ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಎಷ್ಟು ಬರುತ್ತೆ ಆನ್ಸರ್? 10% ಅಂದ್ರೆ ಎಷ್ಟು? 84. ರೈಟ್ ಸೈಡ್ ಇಂದ ಒಂದ್ ಅಂಕಿ ಆದ ನಂತರ ಏನ್ ಮಾಡ್ಬೇಕ್ರಿ ಪಾಯಿಂಟ್ ಅನ್ನ ಕೊಡಬೇಕು. ಸೊ ಅದೇ ಏನಾಗುತ್ತೆ 10% ಆಗುತ್ತೆ. ಹಾಗಿದ್ರೆ 10% ಎಷ್ಟಾಯ್ತ್ರಿ 84 ಆಯ್ತು. ಈಗ ನಮ್ಗೆ 20% ಆಗೈತಿ, ಇಂಟು 2 ಮಾಡ್ಬೇಕು. 4 8 8 16 168 ಆಯ್ತು. ಸೊ ಹಾಗಿದ್ರೆ ಇದ್ರಾಗ ಏನ್ ಮಾಡ್ರಿ 168 ಮೈನಸ್ 168 ಏನ್ ಮಾಡ್ಬೇಕ್ರಿ ಇಲ್ಲ ಪ್ಲಸ್ ಮಾಡ್ಬೇಕು. ಸೊ ನಮ್ಗೆ ಕಾಸ್ಟ್ ಪ್ರೈಸ್ ಎಷ್ಟಾಗಿದೆ ಅಂದ್ರೆ ಡಿಗ್ರೀಸ್ ಆಗಿತ್ತು 20%. ಕಾಸ್ಟ್ ಪ್ರೈಸ್ ಗಿಂತ ಸೇಲಿಂಗ್ ಪ್ರೈಸ್ ಏನಾಗಿದೆ ಇಲ್ಲಿ ಕೊಟ್ಟಾರ 840 ಐತಲ್ರಿ, ಇದಕ್ಕಿಂತ ಕಾಸ್ಟ್ ಪ್ರೈಸ್ ಏನೈತೆ 20%. ಇಟ್ ಮೀನ್ಸ್ ಜಾಸ್ತಿ ಇದ್ದದೆ. ಸೊ ಹಾಗಿದ್ರೆ ಈ ತರ 20% ಮಾಡಿದ್ರೆ ಕೂಡ್ಸ್ಬೇಕು. 8 6 4 10 8 9 10 102 1008. ಸಾರಿ 1008 ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. 1008. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಕ್ವಶನ್ ತಗ್ರಿ 180 ರೂಪಾಯಿಗೆ ಏನಾಗೈತಿ ಆರ್ಟಿಕಲ್ಸ್ ಅನ್ನ ಸೇಲ್ ಮಾಡೋದು. ಸೊ ಅದ್ರ ಡಿಗ್ರೀಸ್ ಎಷ್ಟಾಗೈತೆ ಅಂದ್ರೆ 20% ಡಿಗ್ರೀಸ್ ಆಗೈತಿ. ಡಿಗ್ರಿ 20% ಅನ್ನ ಡಿಗ್ರೀಸ್ ಮಾಡಿ ಏನ್ ಮಾಡೋಣ ನಾವ 840 ಏನ್ ಮಾಡನ್ರಿ ಸೇಲ್ ಮಾಡ್ಯಾರ. ಸೊ ಹಾಗಿದ್ರೆ ಅದ್ರದ ಕಾಸ್ಟ್ ಪ್ರೈಸ್ ಅನ್ನ ಕೇಳ್ತಾರೆ. ಹಾಗಿದ್ರೆ ಅದ್ರ ಕಾಸ್ಟ್ ಪ್ರೈಸ್ ಎಷ್ಟು ಇರುತ್ತೆ? ಈ 1080 ಏನ್ ಮಾಡ್ಯಾನ ಅಂದ್ರೆ ಅವ ಸೇಲ್ ಕಾಸ್ಟ್ ಪ್ರೈಸ್ ಇತ್ತು. ಸೊ ಅವನ್ನ 20% ನುಕ್ಸಾನ್ ಆಗಿ ಏನ್ ಮಾಡ್ಯಾನ ಅಂದ್ರೆ 480 ಮಾರಾಟ ಮಾಡ್ಯಾನ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. If a number is increased by 10% and again increased by 20%, then the net increase ಎಷ್ಟು ಅಂತ ಕೇಳಿದ್ರು. ಸೊ ಪರ್ಸೆಂಟೇಜ್ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮೇಲೆ ಕೇಳೋ ಒಂದು ಫಾರ್ಮುಲಾ ಐತಿ. ಏನು ಫಾರ್ಮುಲಾ ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ, ಎ ಪ್ಲಸ್ ಬಿ ಎ ಇಂಟು ಬಿ ಡಿವೈಡೆಡ್ ಬೈ 100. ಇದೇನಂದ್ರ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿರ್ಲಿ ಡಿಕ್ರೀಸ್ ಆಗಿರ್ಲಿ. ಸೊ ಫಾರ್ ಎಕ್ಸಾಂಪಲ್ ಈಗ ಎ ಈಕ್ವಲ್ ಟು ಎಷ್ಟು ತಗೋಬೇಕ್ರಿ? ಎ ಈಕ್ವಲ್ ಟು ಎಷ್ಟಿತ್ತು ಫಸ್ಟ್ ಇನ್ಕ್ರೀಸ್ ಬೈ 10%. ಇನ್ಕ್ರೀಸ್ ಬೈ ಎಷ್ಟಾಗೈತ್ರಿ 10% ಆಗೈತಿ. ಸೊ ಅಗೇನ್ ಬಿ ಈಕ್ವಲ್ ಟು ಬಿ 20% ಆಗೈತಿ. ಬಿ ಈಕ್ವಲ್ ಟು 20% ಇನ್ಕ್ರೀಸ್ ಆಗೈತಿ. ಬಿ ಈಕ್ವಲ್ ಟು 20% ಏನಾಗೈತಿ ಇನ್ಕ್ರೀಸ್ ಆಗೈತಿ. ಸೊ ಹಾಗಿದ್ರೆ ನಮ್ಗೆ ಈಗ ಫಾರ್ಮುಲಾದಾಗ ಫಿಟ್ ಮಾಡ್ರಿ. ಪರ್ಸೆಂಟೇಜ್ ಈಕ್ವಲ್ ಟು ಎ ವ್ಯಾಲ್ಯೂ ಎಷ್ಟೈತ್ರಿ 10% ಪ್ಲಸ್ ಬಿ ಈಕ್ವಲ್ ಟು 20 ಅಗೇನ್ ಪ್ಲಸ್ 10 ಇಂಟು 20 ಡಿವೈಡೆಡ್ ಬೈ 100 ಅಂತ. ಸೊ ಹಾಗಿದ್ರೆ ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ಸೊ ಹಾಗಿದ್ರೆ 10 ಪ್ಲಸ್ 20 ಎಷ್ಟೈತ್ರಿ 30 ಪ್ಲಸ್ 2 ಇಂಟು 1 ಎಷ್ಟ್ರಿ 2 ಇಂಟು 1 ಎಷ್ಟ್ರಿ 2. ಸೊ ಹಾಗಿದ್ರೆ 30 ಪ್ಲಸ್ 2 ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್? 32% ಏನಾಗಿತ್ತು ಅವಾಗ ಇಲ್ಲಿ ಆಪ್ಷನ್ ಇದೆ 62 ಅಲ್ಲ, 32 ಅಂತ ಬರ್ಬೋದು. ಸೊ 32% ಏನಾಗಿತ್ತು ಅವಾಗ ಏನಾಗಿದ್ರಿ ನೆಟ್ ಇನ್ಕ್ರೀಸ್ ಆಗಿತ್ತು ಒಂದು ಇನ್ಕ್ರೀಸ್ ಆಗೈತಿ. ಸೊ ಇದು ಆಪ್ಷನ್ ಸ್ವಲ್ಪ 62 ಅಲ್ರಿ, ಇದು 32 ಅಂತ ಇತ್ತು. ಸೊ ಇದು 32 ಅಂತ ಮಾಡಿ ಆನ್ಸರ್. ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ 32% ಕರೆಕ್ಟ್ ಆನ್ಸರ್. ಇಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದ್ರಿ 32% ನಮ್ಗೆ ಇನ್ಕ್ರೀಸ್ ಆಗೈತಿ. ಸೊ ಕರೆಕ್ಟ್ ಆಗಿ ಈ ಫಾರ್ಮುಲಾ ನೆನಪಿಟ್ಕೊಳ್ಬೇಕು. ಪರ್ಸೆಂಟೇಜ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಡಿವೈಡೆಡ್ ಬೈ 100. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, 4ನೇ ಕ್ವಶನ್. ಇಫ್ 15 men can do the work in 24 days, in how many days 20 men will do the same work ಅಂತ ಕೇಳಿದ್ರೆ 15 ಜನ ಏನ್ ಮಾಡಿದ್ರಿ 15 ಜನ ಮೆನ್ಸ್ಗಳು. ಇಲ್ಲಿ ಫಾರ್ಮುಲಾ ಏನ್ರಿ M1 ಇಂಟು ವರ್ಕ್ ಎಷ್ಟು ಜನ ಮಾಡಿದಾರೆ ಆದ್ರಿ ಇಂಟು ಟೋಟಲ್ ಡೇಸ್ ಡಿ ಈಕ್ವಲ್ ಟು M2 ಇಂಟು W2 ಇಂಟು D2 ಓಕೆ, ಮೆನ್ ಎಷ್ಟು ಜನ ಅದಾರಿ 15 ಜನ ಅದಾರ. ಆಮೇಲೆ ಕ್ಯಾನ್ ದ ಡೂ ದ ವರ್ಕ್ ಇನ್ ಎಷ್ಟು ದಿನದಾಗ ಮಾಡ್ಯಾರ್ರಿ 24 ದಿನದಾಗ ಮಾಡ್ಯಾರ. ಸೊ ಇಲ್ಲಿ ಎಷ್ಟು ವರ್ಕ್ ಐತೆ ನಾವು ಕೊಟ್ಟಿಲ್ಲ, ಓನ್ಲಿ ವರ್ಕ್ ಇದೆ ಬಟ್ ಎಷ್ಟು ವರ್ಕ್ ಅಂತ ಕೊಟ್ಟಿಲ್ಲ, ಅಂಕಿಗಳು ಕೊಟ್ಟಿಲ್ಲ. ಇನ್ ಹೌ ಮೆನಿ ಡೇಸ್ ವಿಲ್ 20 ಮೆನ್ಸ್ ಕ್ಯಾನ್ ಡೂ ದ ವರ್ಕ್. 20 ಮೆನ್ ಎಷ್ಟು ದಿನದಾಗ ಕಂಪ್ಲೀಟ್ ಮಾಡ್ತಾರ ಅಂತ ಕೇಳ್ಯಾರ. ಸೊ ಹಾಗಿದ್ರೆ 15 ಇಂಟು 24 ಡಿವೈಡೆಡ್ ಬೈ ಇದು ಇಂಟು ಇದು ಈ ಕಡೆ ರೈಟ್ ಸೈಡ್ ಬರ್ಬೇಕಾದ್ರೆ ಏನಾಗುತ್ತೆ 20 ಆಗುತ್ತೆ. ಮಲ್ಟಿ ಡಿವೈಡೆಡ್ ಬೈ ಆಗುತ್ತೆ. ಇಂಟು ಇದು ಈ ಕಡೆ ಬರ್ಬೇಕಾದ್ರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ. ಸೊ ಈಕ್ವಲ್ ಟು ಡಿ. ಸೊ ಇಲ್ಲಿ ನೋಡ್ರಿ 5 3 15 5 4 20 4 1 4 4 6 24 4 6 24. ಹಾಗಿದ್ರೆ 3 ಇಂಟು 6 ಈಕ್ವಲ್ ಟು ಡಿ. ಹಾಗಿದ್ರೆ ಡಿ ಈಕ್ವಲ್ ಟು ಎಷ್ಟು ಬಂದ್ರಿ
6 ಮೂರ್ಲೆ 18 18 ದಿನಗಳು ಬೇಕಾಗ್ತದೆ. ಎಷ್ಟ್ರಿ 18 ಡೇಸ್ ವರ್ಕ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಎಷ್ಟು ದಿನ ಬೇಕಂದ್ರೆ 18 ದಿನ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. 18 ದಿನಗಳ ಕಾಲ ಏನ್ ಬೇಕಂದ್ರೆ ಇಂದ ಟೈಮ್ ಬೇಕಾಗುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡಿ. ಓಕೆ ನೋಡ್ರಿ, ಕ್ಲಾಕ್ ಈಸ್ ರಿಟರ್ನ್ ಅಟ್ 2415 122 416 ಅಂತ ಇದೆ. ದೆನ್ ವಾಟ್ ಈಸ್ ದ ಕೋಡ್ ರಿಟರ್ನ್ ಅಟ್ ವಾಚ್ ಅಂತ ಕೇಳಿದಾರೆ, WATCH ಅಂತ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗ್ ಮಾಡಿದಾರೆ ಅಂದ್ರೆ ಸಿ ಅನ್ನುವಂತ ನಂಬರ್ ಎಷ್ಟೈತ್ರಿ ಇಲ್ಲಿ? ಥರ್ಡ್ ನಂಬರ್ ಇದೆ. ಸಿ ಅನ್ನುವಂತ ನಂಬರ್ ಎಷ್ಟೈತ್ರಿ? ಥರ್ಡ್ ನಂಬರ್ ಇದೆ. ಸಿ ಅನ್ನುವಂತ ನಂಬರ್ ಎಷ್ಟೈತ್ರಿ? ಥರ್ಡ್ ನಂಬರ್ ಇದೆ. ಥರ್ಡ್ ನಂಬರ್ ಇದೆ. ಸೊ ಹಾಗಿದ್ರೆ ಇಲ್ಲಿ ಎಷ್ಟೈತ್ರಿ? ನಂಬರ್ 2 ಇದೆ. 2 ಅಂತೂ ಏನೋ ಬರೋ ಚಾನ್ಸಸ್ ಇಲ್ಲಿ ನೋಡೋ ಸಿ ಇದೆ. ಬಟ್ ಇದ್ರ ಹಿಂದಿನ ಅಂಕಿಯಿಂದ ಏನಾದ್ರು ಬರುತ್ತಾ? ಸಿ ಹಿಂದಿನ ಅಂಕಿ ಎಷ್ಟು? 2. ಬಟ್ ನೆಕ್ಸ್ಟ್ ನೋಡ್ರಿ, ಮತ್ತೆ ಎಲ್ ಹಿಂದಿನ ನಂಬರ್ ಯಾವ್ದ್ರಿ? 11 1 4 ಇಲ್ಲ, ಆ ತರ 4 1 ಅಂತ ಇದೆ. ಸೊ ಇದು ಆ ತರ ಯಾವುದೇ ರೀತಿ ಅಂತ ಇಲ್ಲ. ಸೊ ಇಲ್ಲಿ ಏನಂದ್ರಿ, ಡೈರೆಕ್ಟ್ ಆಗಿ ಈಗ ಸಿ ದ ಅಪೋಸಿಟ್ ನಂಬರ್ ಯಾವ್ದು? ಸಿ ದ ಅಪೋಸಿಟ್ ನಂಬರ್ ಯಾವ್ದ್ರಿ? ಎಕ್ಸ್ ಇದೆ. ಓಕೆ, ಎಕ್ಸ್ ಎಷ್ಟು ನಂಬರ್ ಇದೆ ಅಂದ್ರೆ 24 ನಂಬರ್ ಇದೆ. ಎಕ್ಸ್ ಎಷ್ಟು ನಂಬರ್ ಇದೆ? 24. ಎಕ್ಸ್ ಎಷ್ಟು ನಂಬರ್ ಇದೆ? 24 ನಂಬರ್ ಇದೆ. 24. ಸೊ ಇಲ್ಲಿ ಎಷ್ಟು ಬರ್ತಾರೆ? 24 ಅಂತ ಬರ್ದಾರ. ಎಕ್ಸ್ ಎಷ್ಟು ನಂಬರ್ ಐತ್ರಿ? 24 ಇದೆ. ಬ್ಲಾಕ್ ಅಲ್ಲಿ 24 ಅಂತ ಇದೆ. ಎಕ್ಸ್ ಎಷ್ಟಿದೆ? 24 ಅಂತ ಇದೆ. ಸೊ ಅದೇ ರೀತಿ ಎಲ್ ನೋಡು, ಎಲ್ಲದ ಅಪೋಸಿಟ್ ನಂಬರ್ ಯಾವ್ದಿದ್ರಿ? ಎಲ್ಲದ ಅಪೋಸಿಟ್ ನಂಬರ್ ಮೂವ್ ಅಂತ ಇದೆ. ಹಾಗಿದ್ರೆ ಓದ್ ನಂಬರ್ ಎಷ್ಟಿದೆ? 15. 15 ಕೂಡ ಬರ್ದಾರ ಇಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ಓದ್ ಅಪೋಸಿಟ್ ನಂಬರ್ ಯಾವ್ದೈತ್ರಿ? ಎಲ್ ಆಯ್ತು. ಎಲ್ ಎಷ್ಟೈತ್ರಿ? 12. 12 ಕೂಡ ಬರ್ದಾರ ಇಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ಸಿ ದ ಅಪೋಸಿಟ್ ನಂಬರ್. ಸಿ ದ ಅಪೋಸಿಟ್ ನಂಬರ್ ಯಾವ್ದು? ಮತ್ತೆ ಅಗೇನ್ ಎಕ್ಸ್ ಆಗುತ್ತಾ? ಸಿ ದ ಅಪೋಸಿಟ್ ನಂಬರ್ ಮತ್ತೆ ಅಗೇನ್ 24 ಬರಬೇಕು. 24 ಅಂತ ಬಂದೈತ್ರಿ. ಸೊ ನೆಕ್ಸ್ಟ್ ನೋಡ್ರಿ, ಯಾವ್ದು ನಂಬರ್? ಕೆ ದ ಅಪೋಸಿಟ್ ನಂಬರ್. ಕೆ ದ ಅಪೋಸಿಟ್ ನಂಬರ್ ಯಾವ್ದ್ರಿ? ಪಿ ಎಷ್ಟು ನಂಬರ್ ಇದೆ? 16 ನಂಬರ್ ಇದೆ. ಸೊ ಅದು ಕೂಡ ಬಂದೈತಿ 16 ನಂಬರ್. ಸೊ ಹಾಗಿದ್ರೆ ಏನ್ ಮಾಡ್ಯಾರ ಇಲ್ಲಿ? ಪ್ರತಿ ಒಂದೊಂದು ನಂಬರ್ದ ಅಪೋಸಿಟ್ ನಂಬರ್ ಅನ್ನ ಬರ್ದಾರ. ಹಾಗಿದ್ರೆ ಡಬ್ಲ್ಯೂ ದ ಅಪೋಸಿಟ್ ನಂಬರ್ ಈಗ ಇದು ಕ್ಲಾಕ್ ಗೊತ್ತಾಯ್ತು. ಈಗ ಡಬ್ಲ್ಯೂ ದ ಅಪೋಸಿಟ್ ನಂಬರ್ ಯಾವ್ದೈತ್ರಿ? ಡಬ್ಲ್ಯೂ ದ ಅಪೋಸಿಟ್ ನಂಬರ್ ಡಿ ಅಂತ ಇದೆ. ಡಿ ಅಂತ ಇದೆ. ಡಬ್ಲ್ಯೂ ದ ಅಪೋಸಿಟ್ ನಂಬರ್ ಡಿ. ಸೊ ಅದು ಎ ದ ಅಪೋಸಿಟ್ ನಂಬರ್ ಯಾವ್ದ್ರಿ? ಎ ದ ಅಪೋಸಿಟ್ ನಂಬರ್ ಯಾವ್ದು? ಜೆಡ್. ಸೊ ಟಿ ದ ಅಪೋಸಿಟ್ ನಂಬರ್ ಯಾವ್ದು? ಟಿ ದ ಅಪೋಸಿಟ್ ನಂಬರ್ ಟಿ ಟಿ ದ ಅಪೋಸಿಟ್ ನಂಬರ್ ಯಾವ್ದ್ರಿ? ಜಿ. ಟಿ ದ ಅಪೋಸಿಟ್ ನಂಬರ್ ಯಾವ್ದ್ರಿ? ಜಿ. ಓಕೆ, ನೆಕ್ಸ್ಟ್ ಟಿ ದ ಅಪೋಸಿಟ್ ನಂಬರ್ ನೋಡ್ರಿ, 1 2 3 4 5 6. ಇಲ್ಲಿ 1 2 3 4 5 6. ಸೊ ನೆಕ್ಸ್ಟ್ ಅದೇ ರೀತಿ ಟಿ ದೈತಾ ಸಿ ದ ಅಪೋಸಿಟ್ ನಂಬರ್. ಸಿ ದ ಅಪೋಸಿಟ್ ಯಾವ್ದು ನಂಬರ್? ಸಿ ದ ಅಪೋಸಿಟ್ ನಂಬರ್ ಯಾವ್ದು? ಎಕ್ಸ್ ಇದೆ. ಸಿ ದ ಅಪೋಸಿಟ್ ನಂಬರ್ ಯಾವ್ದು? ಎಕ್ಸ್. ಅದೇ ರೀತಿ ನೆಕ್ಸ್ಟ್ ಎಚ್. ಎಚ್ ದ ಅಪೋಸಿಟ್ ನಂಬರ್ ಯಾವ್ದು? ಎಚ್ ನೋಡ್ರಿ, ಎಚ್ ದ ಅಪೋಸಿಟ್ ನಂಬರ್ ಯಾವ್ದು? ಎಸ್. ಎಚ್ ದ ಅಪೋಸಿಟ್ ನಂಬರ್ ಯಾವ್ದ? ಎಸ್. ಸೊ ಹಾಗಿದ್ರೆ ಸ್ಟಾರ್ಟಿಂಗ್ ನೋಡ್ರಿ, ಡಿ ಎಷ್ಟು ನಂಬರ್ ಐತ್ರಿ? 4 ನಂಬರ್. ಡಿ ಅನ್ನೋದು 4 ನಂಬರ್ ಇದೆ. ಸೊ ಅದೇ ರೀತಿ ಜೆಡ್ ಅನ್ನೋದು ಎಷ್ಟು ನಂಬರ್ ಇದೆ? 26 ನಂಬರ್ ಇದೆ. 26 ನಂಬರ್. ಸೊ ಅದೇ ರೀತಿ ನೆಕ್ಸ್ಟ್ ಜಿ ಅನ್ನೋದು ಎಷ್ಟು ನಂಬರ್ ಇದೆ? 7 ನಂಬರ್ ಇದೆ. ಜಿ ಅನ್ನೋದು ಎಷ್ಟೈತಿ? 7 ನಂಬರ್. ಅದೇ ರೀತಿ ನೆಕ್ಸ್ಟ್ ಎಕ್ಸ್ ಅನ್ನೋದು ಎಷ್ಟಿದೆ? 24 ನಂಬರ್ ಇದೆ. ಸೊ ಅದೇ ರೀತಿ ಎಸ್ ಅನ್ನೋದು ಎಷ್ಟು ನಂಬರ್ ಇದೆ? 19. ಎಸ್ ಅನ್ನೋದು ಎಷ್ಟಿದೆ? 19 ನಂಬರ್. ಓಕೆ, ಕೊಟ್ಟಂತ ಆಪ್ಷನ್ ದಾಗ ಲಾಸ್ಟ್ 9 ಅನ್ನೋದು ಎಲ್ಲಿದೆ? ಲಾಸ್ಟ್ 9 ಇಲ್ಲೂ ಇದೆ, ಮತ್ತೆ ಎಲ್ಲಿದೆ? ಇಲ್ಲೂ ಐತಿ, ಇಲ್ಲೂ ಐತೆ. ಟೋಟಲ್ ಆಗಿ 3 ಕಡೆ ಇದೆ. ಸೊ ಸ್ಟಾರ್ಟಿಂಗ್ ಇಂದ ಬಂದು ಫಸ್ಟ್ 4 ಇಲ್ಲಿದೆ, 9 ಇದೆ. ಇದು ಕೂಡ ಆಪ್ಷನ್ ಅಲ್ಲ. ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಎ 26 ಅಂತ ಎಲ್ಲಿದೆ? ಇದು 25 ಇದೆ, ಇದಲ್ಲ. ಇದು 14 ಇದೆ, ಇದು ಅಲ್ಲ. 26 ಇಲ್ಲಿದೆ, ಇಲ್ಲಿ 23. ಇದು ಆಪ್ಷನ್ ಇರಕ್ಕಾಗಿಲ್ಲ. ಆಪ್ಷನ್ ನಂಬರ್ ಸಿ ನೇ ಇರಾಕ್ತೈತೆ 100%. ಬೇಕಾದ್ರೆ ನೆಕ್ಸ್ಟ್ ನೋಡ್ರಿ, ಇದೇನಿದೆ? ನೆಕ್ಸ್ಟ್ 7 ಇದೆ. 7 ನೆಕ್ಸ್ಟ್ ಆಮೇಲೆ 24 ಇದೆ. ನೆಕ್ಸ್ಟ್ 19 ಕೂಡ ಇದೆ ಕೊಟ್ಟಂತ ಆಪ್ಷನ್. ಸೊ ಹಾಗಿದ್ರೆ ಇಲ್ಲಿ ಬರುವಂತ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ನಂಬರ್ ಸಿ. ಈ ಕೊಟ್ಟಂತ ಆಪ್ಷನ್ ಏದಿತ್ತಂದ್ರ ಏದ ಅಪೋಸಿಟ್ ನಂಬರ್ ಯಾವ್ದಾಗುತ್ತೆ? ಜೆಡ್ ಆಗುತ್ತೆ. ಆ ಜೆಡ್ ನಂಬರ್ ಎಷ್ಟೈತ್ರಿ? 26. ಅಪೋಸಿಟ್ ನಂಬರ್ ಮ್ಯಾಗ ಏನ್ ಮಾಡ್ಯಾರ? ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ ಯಾವ್ದು? 6. ಫೈಂಡ್ ದ ಆಡ್ ಒನ್ ಔಟ್. ಸೊ ಫಸ್ಟ್ ಆಪ್ಷನ್ ಏನಿದೆ? ಆರೆಂಜ್ ಇದೆ. ಫಸ್ಟ್ ಒಂದು ಆರೆಂಜ್, ಬನಾನಾ, ಆಪಲ್, ಕ್ಯಾರೆಟ್ ಅಂತ ಇದೆ. ಸೊ ಆಬ್ವಿಯಸ್ಲಿ 100% ಗೊತ್ತಾಗುತ್ತೆ. ಕ್ಯಾರೆಟ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದ್ರೆ ಇವು ಕೊಟ್ಟಂತ ಆರೆಂಜ್ ಆಗಿರ್ಬೋದು, ಬನಾನಾ ಆಗಿರ್ಬೋದು, ಆಪಲ್ ಆಗಿರ್ಬೋದು, ಎಲ್ಲ ಏನ್ದವ್ರಿ? ಫ್ರೂಟ್ಸ್ ಇದಾವ್ರಿ. ಇವೆಲ್ಲ ಏನ್ದವ್ರಿ? ಫ್ರೂಟ್ಸ್ ಇದಾವ. ಬಟ್ ಇದ್ರೊಳಗ
ಕ್ಯಾರೆಟ್ ಅನ್ನೋದು ಏನೈತ್ರಿ ವೆಜಿಟೇಬಲ್ ಇದೆ, ಇದೇನೈತ್ರಿ ವೆಜಿಟೇಬಲ್ ಇದೆ. ಸೊ ಹಾಗಿದ್ರೆ ಇಲ್ಲಿ ಕರೆಕ್ಟ್ ಇರುವಂತ ಆನ್ಸರ್ ಯಾವ್ದು ಅಂದ್ರೆ ಆಪ್ಷನ್ ನಂಬರ್ ಡಿ, ಕ್ಯಾರೆಟ್ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಇಸ್ ಕರೆಕ್ಟ್ ಆನ್ಸರ್. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ 7th ಕ್ವಶನ್. ಓಕೆ, ಇಲ್ಲಿ ನೋಡಿ ಎ ಈಕ್ವಲ್ ಟು ಎಷ್ಟು ಕೊಟ್ಟಾರ, ಎ ಅಂತ ಕೊಟ್ಟಾರ, ಜೆಡ್ ಈಕ್ವಲ್ ಟು 26 ಅಂತ ಕೊಟ್ಟಾರ. ಹಾಗಿದ್ರೆ ಎ ಜೆಡ್ ಬಿ ವೈ ಅಂದ್ರೆ ಎಷ್ಟು ಅಂತ ಕೇಳ. ಸೊ ನೋಡ್ರಿ ಎ ಅನ್ನುವಂತ ನಂಬರ್ ಎಲ್ಲಿದ್ರಿ, ಎ ಅನ್ನುವಂತ 1 ನಂಬರ್ ಇದೆ. ಸೊ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ. ಜೆಡ್ ಅನ್ನೋದು 26ನೇ ನಂಬರ್ ಇದೆ, ಜೆಡ್ ಅನ್ನೋದು 26 ನಂಬರ್. ಹಾಗಿದ್ರೆ ಎ ಅಂದ್ರೆ ಎಷ್ಟು ಬರ್ಬೇಕು, 1 ಬರ್ಬೇಕು. ಆಪ್ಷನ್ ನಂಬರ್ ಎದಾಗಿದೆ, ಬಿ ದಾಗಂತೂ ಬರಕ್ ಸಾಧ್ಯ ಇಲ್ಲ, 26 ಅಂತ ಇದೆ. ಆಪ್ಷನ್ ನಂಬರ್ ಸಿ ಬರ್ಬೋದು, ಡಿ ಬರ್ಬೋದು. ನೆಕ್ಸ್ಟ್ ಆಪ್ಷನ್ ಎ ಜೆಡ್ ಅಂತ ಇದೆ, ಜೆಡ್ ಅಂದ್ರೆ 26 26 26 ಆಪ್ಷನ್ ಎದಾಗೋದೆ, ಆಪ್ಷನ್ ಸಿ ದಾಗಿಲ್ಲ, ಆಪ್ಷನ್ ಡಿ ದಾಗೋದೆ. ಸೊ ಅದಂತರ ಬಿ, ಬಿ ಅಂದ್ರೆ ಎಷ್ಟು ನಂಬರ್ ಬರ್ಬೇಕು, 2 ಬರ್ಬೇಕು. 2 ಆಪ್ಷನ್ ನಂಬರ್ ಎದಾಗಿದೆ, ಡಿ ದಾಗ ಇಲ್ಲ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವುದು, ಆಪ್ಷನ್ ನಂಬರ್ ಎ ಇಸ್ ಕರೆಕ್ಟ್ ಆನ್ಸರ್. 126 to 25 ಇದು ಕರೆಕ್ಟ್ ಆನ್ಸರ್. ಎ ಅನ್ನುವಂತ ನಂಬರ್ ಎಷ್ಟಿದೆ, 1 ಇದೆ, ಜೆಡ್ ಅನ್ನೋದು 26 ಇದೆ, ಬಿ ಅನ್ನೋದು 2ನೇ ನಂಬರ್ ಇದೆ, ವಾಯ್ ಅನ್ನೋದು ಎಷ್ಟಿದೆ, 25 ನಂಬರ್ ಇದೆ. 1 26 2 25 is the correct answer for this question. So ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡ್ರಿ. ವಿಚ್ ವರ್ಡ್ ಕೆನಾಟ್ ಬಿ ಫಾರ್ಮ್ ದ ಪಾರ್ಲಿಮೆಂಟ್ ಅದಕ್ಕೆ, ವಿಚ್ ವರ್ಡ್ ಕೆನಾಟ್ ಬಿ ಫಾರ್ಮ್ ದ ಪಾರ್ಲಿಮೆಂಟ್ ಅದಕ್ಕೆ. ಓಕೆ, ಫಸ್ಟ್ ಕ್ವಶನ್ ದಾಗ ನೋಡ್ರಿ ಇಲ್ಲಿ ಇದೇನೈತಿ, ಪಾರ್ಲಿಮೆಂಟ್ ಸ್ಪೆಲ್ಲಿಂಗ್ ಏನಂದ್ರೆ PARLIAMENT ಪಾರ್ಲಿಮೆಂಟ್ ಅಂತ ಇದೆ. ಸೊ ಫಸ್ಟ್ ಆಪ್ಷನ್ ಏನೈತ್ರಿ, LAMENT ಕೆನಾಟ್ ಫಾರ್ಮ್ ಅಂತ ಅಂದಾರ. ಸೊ ಹಾಗಿದ್ರೆ ನೋಡ್ರಿ ಎಲ್ ಅನ್ನುವಂತ ಆಪ್ಷನ್ ಇದೆ ಕರೆಕ್ಟ್, ಎ ಅನ್ನೋ ಆಪ್ಷನ್ ಕೂಡ ಇದೆ, ಅದು ಕೂಡ ಕರೆಕ್ಟ್, ಎಂ ಅನ್ನೋದು ಕೂಡ ಇದೆ, ಇ ಅನ್ನೋದು ಕೂಡ ಇದೆ, ಎನ್ ಅನ್ನೋದು ಕೂಡ, ಟಿ ಅನ್ನೋದು ಕೂಡ ಇದೆ. ಸೊ ಹಾಗಿದ್ರೆ ಒಂದೇದು ಏನೈತಿ, ಇದೆಲ್ಲಾ ವರ್ಡ್ಗಳ ಕೊಟ್ಟಂತ ಅಕ್ಷರದಿಂದನ ಫಾರ್ಮ್ ಆಗೈತಿ. ಸೊ ಹಾಗಿದ್ರೆ ಸೆಕೆಂಡ್ ಆಪ್ಷನ್ ನೋಡ್ರಿ, ಆರ್ ಇದೆ, ಇ ಇದೆ, ಎನ್ ಕೂಡ ಇದೆ, ಟಿ ಕೂಡ ಟಿ 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 ಕೂಡ ಇದೆ ರೀ, ಎ ಕೂಡ ಇರುತ್ತೆ, ನೆಕ್ಸ್ಟ್ ಎಲ್ ಕೂಡ ಇದೆ. ಸೊ ಇದು ಕೂಡ ಇರುತ್ತೆ, ರಿಟೇಲ್ ಕೂಡ ಏನಿದೆ ಎಲ್ಲ ಕೊಟ್ಟಂತ ಅಂಕಿಯಿಂದ ಕೂಡ ಫಾರ್ಮ್ ಆಗಿದೆ. ಸೊ ಹಾಗಿದ್ರೆ ನೆಕ್ಸ್ಟ್ ನೋಡಿ, ಟ್ರಂಪ್, TRAMP, ಟಿ ನೋಡ್ರಿ, ಟಿ ಇದೆ, ನೆಕ್ಸ್ಟ್ ಆರ್ ಕೂಡ ಇದೆ, ಎ ಇದೆ, ನೆಕ್ಸ್ಟ್ ಎಂ ಇದೆ, ನೆಕ್ಸ್ಟ್ ಪಿ ಕೂಡ ಪಿ ಕೂಡ ಇದೆ. ಸೊ ಹಾಗಿದ್ರೆ ನೆಕ್ಸ್ಟ್ ನೋಡ್ರಿ, ಇದು ಕೂಡ ಏನಾಗಿದೆ, ಇದೆಲ್ಲ ವರ್ಡ್ ಫಾರ್ಮ್ ಆಗಿದೆ. ನೆಕ್ಸ್ಟ್ NEAT ಅಂತ ಇದೆ, ಎನ್ ಕೂಡ ಇದ್ರಿ, NE ಇದೆ, ನೆಕ್ಸ್ಟ್ ಎ ಇದೆ, ನೆಕ್ಸ್ಟ್ ಟಿ ಕೂಡ ಇದೆ, NEAT ನೀಟ್ ಕೂಡ ಇದೆ. ಸೊ ಹಾಗಿದ್ರೆ ಇಲ್ಲಿ ಕೊಟ್ಟಂತ ಆಪ್ಷನ್ ಅಲ್ಲಿ ಎಲ್ಲ ಆಪ್ಷನ್ ಇದಾವೆ, RENTAL ರಿಟೇಲ್, LAMENT, ಒಂದ್ಸಲ ಮತ್ತೊಂದ್ಸಲ ನೋಡ್ರಿ, TRAMP ಆಡ್ಸಲ ಈಗ ಇವೆಲ್ಲ ಆಪ್ಷನ್ಗಳು ಏನಂದ್ರೆ ಇದೆಲ್ಲ ಒಂದು ವರ್ಡ್ ಫಾರ್ಮ್ ಆಗೈತ್ರಿ. ಸೊ ಇದ್ರಾಗ ಆಪ್ಷನ್ ಯಾವ್ದು ಕೊಟ್ಟಿಲ್ಲ. ಸೊ ಎಲ್ಲಾ ವರ್ಡ್ಗಳು ಏನಂದ್ರೆ ಅಂಕಿಯಿಂದನ ಫಾರ್ಮ್ ಆಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ಆಪ್ಷನ್ ಬೇರೆ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಸೊ ಹಾಗಿದ್ರೆ ಇದು ಏನ್ ಮಾಡ್ರೆ ಇದಕ್ಕೆ ಯಾವ್ದೇ ರೀತಿಯಾದಂತ ಇದ್ರ ಕೊಟ್ಟಂತ ಆಪ್ಷನ್ ದಾಗಿಲ್ಲ. ಸೊ ಈ ತರ ಕ್ವಶನ್ ಗಳನ್ನ ಕೇಳ್ತಾರೆ, ಈ ತರ ಕ್ವಶನ್ ಗಳ ನಿಮ್ ಎಕ್ಸಾಮ್ ಅಲ್ಲಿ ಬರ್ತಾವ. ಸೊ ನೆನ್ಪಿಟ್ಕೋರಿ. ಫಾರ್ ಎಕ್ಸಾಂಪಲ್ ಈಗ ಕೊಟ್ಟಿರ್ತಾರಲ್ರಿ ಸ್ಪೆಲ್ಲಿಂಗ್, ಆ ಸ್ಪೆಲ್ಲಿಂಗ್ ಒಳಗ ಯಾವ್ದು ಈ ಕೊಟ್ಟಂತ ಆಪ್ಷನ್ ದಾಗ ಇರಲ್ಲ, ಸೊ ಅದೇ ಕೂಡ ಏನಿರುತ್ತೆ ಅಂದ್ರೆ ಕರೆಕ್ಟ್ ಆಪ್ಷನ್ ಇರುತ್ತೆ. ಸೊ ಯಾವ್ದಾದ್ರು ಒಂದು ಡಿಫ್ರೆಂಟ್ ಕೊಟ್ಬಿಡ್ತಾರೆ. ಸೊ ಇಲ್ಲಿ ಯಾವ ತರ ಕೊಡ್ಬೋದು ಅಂದ್ರೆ ಫಾರ್ ಎಕ್ಸಾಂಪಲ್ PP ನ 2 ಸಲ ಕೊಟ್ಬಿಡ್ತಾರೆ, PP ನ 2 ಸಲ ಇರ್ಬೋದು, ಅಥವಾ PANT ಪಿ ಈ ತರ ಇರ್ಬೋದು, ಅಥವಾ PP 2 ಸಲ ಬಂತಂದ್ರೆ ಇದ್ರ P ಒಂದೇ ಸಲ ಇರುತ್ತೆ. ಸೊ ಆ ಟೈಮ್ದಾಗ ಏನ್ ಬರುತ್ತೆ ಅಂದ್ರೆ ಇದ ರಾಂಗ್ ಆಪ್ಷನ್ ಇರುತ್ತೆ, ಸೊ ಅದಕ್ಕಾಗಿ ಏನ್ ಮಾಡ್ತಾರೆ, ಇವೆಲ್ಲ ಅಂಕಿಗಳಿಂದ ಇವೆಲ್ಲ ವರ್ಡ್ಗಳಿಂದ ಅಂದ್ರೆ ಈ ನಂಬರ್ದಿಂದ ಫಾರ್ಮ್ ಆಗುತ್ತೆ. ಸೊ ಇದ್ರೊಳಗ ಯಾವ್ದೋ ಆಪ್ಷನ್ ಗಳನ್ನ ಕೊಟ್ಟಿಲ್ಲ, ಬಟ್ ಈ ತರ ಕ್ವಶನ್ ಗಳ ಬರುತ್ತಾವ, ನೆನ್ಪಿಟ್ಬೋದು ಜಸ್ಟ್ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ತರ ಕ್ವಶನ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ತಗೋತೇನೆ ಒಂದು ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್, ಚೂಸ್ ದ ಆಡ್ ಆನ್ ಔಟ್ ಅಂತ ಕೊಟ್ಟ. ಇದ್ರೊಳಗ ತಪ್ಪಾಗಿರೋದು ಯಾವ ರೀತಿ ಅಂತ ಕಂಡಿಡೋದು.
ಈಗ 3,9 ಇದೆ, 5,25 ಇದೆ, 4,8 ಇದೆ, 6,36 ಅಂತ ಇದೆ. ಸೊ ಹಾಗಿದ್ರೆ ಇಲ್ಲಿ ಫಸ್ಟ್ ಯಾವ್ದು 3,9 ಅಂತ ಇದೆ, ನೆಕ್ಸ್ಟ್ 5,25 ಅಂತ ಇದೆ, ನೆಕ್ಸ್ಟ್ 4,8 ಅಂತ ಇದೆ, ನೆಕ್ಸ್ಟ್ 6,36 ಅಂತ ಇದೆ, 6,36 ಅಂತ. ಹಾಗಿದ್ರೆ ಇಲ್ಲಿ ಫಸ್ಟ್ 3 ಸ್ಕ್ವೇರ್ ಎಷ್ಟ್ರಿ, 3 ಸ್ಕ್ವೇರ್ ಎಷ್ಟಿದೆ ಅಂದ್ರೆ 9 ಅಂತ ಇದೆ. ನೆಕ್ಸ್ಟ್ ಅದೇ ರೀತಿ 5 ಸ್ಕ್ವೇರ್ ಎಷ್ಟಿದೆ ಅಂದ್ರೆ 25 ಅಂತ ಇದ್ದಾರೆ, 5 ಸ್ಕ್ವೇರ್ ಎಷ್ಟಿದೆ 25. ನೆಕ್ಸ್ಟ್ 4 ಸ್ಕ್ವೇರ್ ಎಷ್ಟು ಅಂದ್ರೆ 4 ಸ್ಕ್ವೇರ್ 16. ಅದೇ ರೀತಿ 6 ಸ್ಕ್ವೇರ್ ಎಷ್ಟು ಅಂದ್ರೆ 36, 6 ಸ್ಕ್ವೇರ್ ಎಷ್ಟು 36. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ 4 ಸ್ಕ್ವೇರ್ 8 ಅಂತ ಆಗಿದೆ ಇಲ್ಲಿ. ಇವೆಲ್ಲ ನೋಡ್ರಿ 3 ಸ್ಕ್ವೇರ್ 9 ಇದೆ, 5 ಸ್ಕ್ವೇರ್ 25 ಇದೆ, 6 ಸ್ಕ್ವೇರ್ 36 ಇದೆ. ಬಟ್ ಇಲ್ಲಿ 4 ಸ್ಕ್ವೇರ್ 16 ಅಂತ ಆಗ್ಬೇಕಿತ್ತು, ಬಟ್ ಇಲ್ಲಿ ಏನಾಗೈತಿ 8 ಅಂತ ಆಗಿದೆ. ಸೊ ಹಾಗಿದ್ರೆ ಇಲ್ಲಿ ಕರೆಕ್ಟ್ ಇರುವಂತ ಆಪ್ಷನ್ ಯಾವ್ದು ಅಂದ್ರೆ ಆಪ್ಷನ್ ನಂಬರ್ ಬಿ 4,8. 4,8 ಇಸ್ ದ ಕರೆಕ್ಟ್ ಆನ್ಸರ್. ಬರಬಾರ್ದಾಗಿದ್ರೆ 8 ಬರೋದಿಲ್ಲ. ಸೊ ಇಲ್ಲಿ ಎಷ್ಟು ಬರ್ಬೇಕಾಯ್ತು 16 ಅಂತ ಬರ್ಬೇಕಾಯ್ತು. ಸೊ ಇಲ್ಲಿ 8 ಬಂದಿದೆ. ಸೊ 100% ಕರೆಕ್ಟ್ ಆಪ್ಷನ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಬಿ. ಇದ ತಪ್ಪಾಗಿರೋದು ಯಾವ್ದಂದ್ರೆ ಆಪ್ಷನ್ ನಂಬರ್ ಬಿ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಸೆಲೆಕ್ಟ್ ದ ಮಿಸ್ಸಿಂಗ್ ನಂಬರ್ ದ ಗಿವನ್ ರೆಸ್ಪಾನ್ಸ್ ಅಂತ ಕೊಟ್ಟೆ. ಇಲ್ಲಿ ತಪ್ಪಾಗಿರುವುದು ಎಲ್ರಿ ಮಿಸ್ಸಿಂಗ್ ನಂಬರ್. ಸರ್ ತಪ್ಪಾಗಿರೋದ್ರಲ್ಲಿ ಮಿಸ್ಸಿಂಗ್ ನಂಬರ್. ಈ ಕ್ವಶನ್ ಮಾರ್ಕ್ ಐತಲ್ರಿ, ಈ ಕ್ವಶನ್ ಮಾರ್ಕ್ ಅಲ್ಲಿ ಬರುವಂತ ಅಂಕಿ ಯಾವ್ದಂತ ನೋಡಿ. ಸೊ ಇಲ್ಲಿ ನೋಡ್ರಿ 12, 5, 10 ಅಂತ ಕೊಟ್ಟಾರ. 12, 5, 10, 12, 5, 10 ಅಂತ ಕೊಟ್ಟಾರ. ಸೊ ಇದು ಯಾವ ತರ ಅರೇಂಜ್ಮೆಂಟ್ ಮಾಡ್ಯಾರ ಅಂತಂದ್ರಿ, 12ಗೆ ಏನ್ ಮಾಡ್ಯಾರ ಅಂದ್ರೆ ಇಂಟು 5 ಮಾಡ್ಯಾರ. 12 ಐದ್ಲೆ ಎಷ್ಟ್ರಿ 60. 60ಕ್ಕೆ ಏನ್ ಮಾಡ್ಯಾರ ಅಂದ್ರೆ 10 ಮೈನಸ್ ಮಾಡ್ಯಾರ. ಇವ್ ಎರಡಕ್ಕೂ ಏನ್ ಮಾಡ್ಯಾರ ಇಂಟು ಮಾಡ್ಯಾರ. ಆ ಬಂದಂತ ಆನ್ಸರ್ ಏನ್ ಮಾಡ್ಯಾರ ಅಂದ್ರೆ ಇಲ್ಲಿ ಮೈನಸ್ ಮಾಡ್ಯಾರ. ಸೊ ಅದೇ ರೀತಿ ಇದು ಕೂಡ ಇನ್ನು ನೆಕ್ಸ್ಟ್ ಯಾವ್ದು ನೋಡ್ರಿ, ಈಗ 14 ಎಷ್ಟ್ರಿ 14 14 ಇಂಟು 9 ಮಾಡ್ಬೇಕು. 14 ಇಂಟು 9, 9 4 36, 9 1 9 ಪ್ಲಸ್ 2 126. 126ದಾಗ ನಾವು ಎಷ್ಟು ಮೈನಸ್ ಮಾಡ್ಬೇಕು, 16 ಮೈನಸ್ ಮಾಡ್ರೆ ಇದು ಆನ್ಸರ್ 10 ಮೈನಸ್ ಮಾಡ್ರೆ 50 ಬರುತ್ತೆ. ಸೊ ಇದು 126 16 ಮೈನಸ್ ಮಾಡ್ರೆ ಎಷ್ಟು ಬರುತ್ತೆ 110 ಬರುತ್ತೆ. ಸೊ ಅದೇ ರೀತಿ ಈಗ 16 ಇಂಟು 6 16 ಇಂಟು 6 ಮಾಡಬೇಕು. 6 6 36 ರೀ, 3 ಕೈಲ ಬಂತು, 6 1 6 ಪ್ಲಸ್ 3 9 96 ಅಂತ ಬಂತು. ಈ 96 ಒಳಗ 6 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 96 ಒಳಗ 6 ಕಳೆದ್ರೆ ಎಷ್ಟು ಬರುತ್ತೆ ಆನ್ಸರ್ 90 ಅಂತ ಬರುತ್ತೆ. ಆನ್ಸರ್ ಎಷ್ಟು 90 ಅಂತ ಬರುತ್ತೆ. ಸೊ ಬಟ್ ಇಲ್ಲಿ ಏನ್ರಿ ನಮ್ದು ಇಲ್ಲಿ ಆಪ್ಷನ್ ಇಲ್ಲಿದ ಗ್ಯಾಪ್ ಕೊಟ್ಟಾರ. ಸೊ ಇಲ್ಲಿ 6 ಮೈನಸ್ ಮಾಡಕ್ ಹೋಗ್ಬೇಡ್ರಿ, ನಮ್ದ ಇಲ್ಲಿದ ಗ್ಯಾಪ್ ಇದೆ. ಸೊ ಇಲ್ಲಿ ಯಾವ್ದು ಬರ್ತೈತೆ ಅಂತ ನಾವು ಕಂಡಿಡ್ಬೇಕು. ಈಗ ಏನಾಯ್ತ್ರಿ ಇಲ್ಲಿ 96 ಅಂತ ಬಂತು. ಇವೆರಡನ್ನ ಇಂಟು ಮಾಡಿದ್ರೆ ಎಷ್ಟು ಬಂತು 96 ಅಂತ ಬಂತು. ಸೊ ಈ 96 ಒಳಗ ನಾವೇನ್ ಮಾಡ್ಬೇಕು ಈಗ 84 ಇದೆ. ಸೊ ಈ 96 ಒಳಗ 84 ಮೈನಸ್ ಮಾಡಿಬಿಟ್ರಿ, ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, 6 4 ಕಳೆದ್ರೆ ಎಷ್ಟು 2, 9 8 ಕಳೆದ್ರೆ ಎಷ್ಟು 1. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡ್ರಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ 12 ಬಂದ್ರೆ 16 ಇಂಟು 6 ಮಾಡ್ಬೇಕು ಸ್ಟಾರ್ಟಿಂಗ್. 16 96. 96 ಒಳಗೆ ಎಷ್ಟು ಮೈನಸ್ ಮಾಡ್ಬೇಕು 12 ಮೈನಸ್ ಮಾಡ್ಬೇಕು. 12 ಮೈನಸ್ ಮಾಡಿದ್ರೆ ಪಕ್ಕ 84 ಬರುತ್ತೆ. ಸೊ ಹಾಗಿದ್ರೆ ನಾವು ಮಾಡಿರೋ ಅಂತ ಸರಿ ಏನೈತ್ರಿ ಕರೆಕ್ಟ್ ಐತಿ. ಇಲ್ಲಿ 12 ಬಂತು, ಏನ್ ಮಾಡ್ಬೇಕ್ರಿ ಆಪ್ಷನ್ ನಾವು ಚೂಸ್ ಮಾಡಿದ ನಂತರ ಅದು ಕರೆಕ್ಟ್ ಐತಿ ಅಲ್ಲ ತಪ್ಪೈತಿ ಇಲ್ಲಿ ಪುಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ 16 96, 96ದಾಗ 12 ಮೈನಸ್ ಮಾಡಿದ್ರೆ 84 ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಹಾಗಿದ್ರೆ ಈಗ ಓಕೆ ನೆಕ್ಸ್ಟ್ ಓಕೆ, ಇಲ್ಲಿ ಟೋಟಲ್ ಅಂದ್ರೆ 10 ಕ್ವಶನ್ ಅದ. ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಏನು ಮಾಡ್ತಾ ಇದೀವಿ. ಸೊ ಇನ್ನ ನಮ್ಮ ಕ್ಲಾಸ್ ಅಲ್ಲಿ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಿಗೆ 100% ನಿಮ್ಗೆ ಏನಂದ್ರೆ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀವಿ. ಸೊ ನಿಮ್ಗೆ ಯಾವುದೇ ರೀತಿಯಾದಂತ ಕಾಂಪಿಟೇಟಿವ್ ಎಕ್ಸಾಮ್ ಏನೋ ಡೌಟ್ ಇದ್ರು ಕೂಡ ನಮ್ಗೆ ಏನ್ ಮಾಡ್ರಿ ಕೆಳಗೆ ಕಾಣ್ತಾ ಇರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಮ ಕಾಲ್ಗೆ ರೆಸ್ಪಾನ್ಸ್ ಮಾಡಿ 100% ನಿಮ್ಗೆ ಏನ್ ಡೌಟ್ ಇದೆ ಅಲ್ಲ ಕ್ಲಾರಿಫೈ ಮಾಡೇ ಮಾಡ್ತೀವಿ. ಸೊ ಇನ್ನ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.